ಆತ್ಮ ಆತ್ಮ ಅಂದರೆ ಬೆಳಕು. ಅದು ನಮ್ಮಲ್ಲಿಯೇ ಇರುವುದರಿಂದ ಅಲ್ಲಿರುವ ವಿಚಾರಗಳ ಜ್ಞಾನ ತಿಳಿಯುತ್ತೆ. ಎಲ್ಲದರ ಭಾವನೆಗಳು ನಮಗೆ ತಿಳಿಯುತ್ತದೆ. ಹೇಗೆ ಅಂತಂದರೆ, ನಮ್ಮಲ್ಲಿರುವ ಬೆಳಕಿನಿಂದ. ಆ ಬೆಳಕೇ ನಾನು. ಇದಕ್ಕೆ ಯಾವುದೇ ಜಾತಿಯ ಅವಶ್ಯಕತೆ ಇಲ್ಲ. ಬೆಳಕಿಗೆ ಯಾವುದೇ ಬಣ್ಣವೂ ಇಲ್ಲ. ಸುಂದರ ಅಲ್ಲ, ಕುರೂಪಿಯೂ ಅಲ್ಲ. ಯಾವುದು ಬೇಕಾದರೂ ಹೊಲಸಾಗುವುದು. ಆದರೆ ಆತ್ಮನಿಗೆ ಇಲ್ಲ. ದೇಹಕ್ಕೆ ಮುಪ್ಪಾಗುತ್ತದೆ, ಆದರೆ ಆತ್ಮನಿಗೆ ಅಲ್ಲ. ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿರುವನು, ದೇಹವನ್ನು ನಾಶ ಮಾಡಬಹುದು, ಯಾವುದೇ ಅಸ್ತ್ರವಾಗಲಿ ದೇಹವನ್ನು ಹಾಳು ಮಾಡುವುದು. ಆತ್ಮನ ಧರ್ಮವೇ ಬೇರೆ, ದೇಹದ ಧರ್ಮವೇ ಬೇರೆ. ದೇಹವು ಪಂಚಭೂತಗಳಿಂದ ಆಗಿರುವುದು, ಆದರೆ ಆತ್ಮವು ದೇಶ ಕಾಲಕ್ಕಿಂತ ಅತೀತವಾದದ್ದು. ದೇಹವನ್ನು ನೀರಿನಿಂದ ತೋಯಿಸಬಹುದು, ಬೆಂಕಿಯು ಸುಡುತ್ತದೆ, ಅಸ್ತ್ರಗಳಿಂದ ಕತ್ತರಿಸಲೂಬಹುದು. ಆದರೆ ಆತ್ಮ ಹಾಗಲ್ಲ, ಏನೂ ಮಾಡಲಾಗುವುದಿಲ್ಲ. ಇವನು ಸತ್ಯ, ಅಚಲ, ಸನಾತನ. ನೆರಳಿಗೆ ಬೆಂಕಿ ಇಟ್ಟರೆ ಯಾರ ನೆರಳು ಅವರಿಗೆ ಶಾಖ ತಗಲುವುದೇ? ಅದರಂತೆ ದೇಹ ಮತ್ತು ಆತ್ಮ. ತೆರೆಯ ಮೇಲೆ ಚಿತ್ರವನ್ನು ತೋರಿಸ್ತಾರೆ, ಆದರೆ ಆ ತೆರೆ ಯಾವ ಬದಲಾವಣೆಯೂ ಆಗುವುದಿಲ್ಲ, ಬಾಧಿತನೂ ಆಗುವುದಿಲ್ಲ.